ನಿಮಗೆ ಏನು ಅಭಿವೃದ್ಧಿ ಆಗ್ಬೇಕು ನಿಮ್ಮ ಏನು ಅಭಿವೃದ್ಧಿ ಬಸ್ ಸ್ಟ್ಯಾಂಡ್ ಅಗಲೀಕರಣ ಒಂದು ಮೇನ್ ಆಗ್ಬೇಕು ಸರ್. ಅದರಿಂದ ಚಿಕ್ಕದಿದೆ, ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಉಳ್ಕಿದ ಕೆಲಸ ಏನು ಕಸ ವಿಲೇವಾರಿ ತುಂಬ ಡಸ್ಟ್ ಅಲರ್ಜಿಯಿಂದ ತುಂಬ ಜನಕ್ಕೆ ಸಮಸ್ಯೆ ಉಂಟಾಗ್ತಾಯಿದೆ. ಅದು ಸ್ವಲ್ಪ ಸರಿ ಮಾಡಬೇಕು. ಚರಂಡಿ ಇದು ಸ್ವಲ್ಪ ಗಲೀಜು ತುಂಬ ಇದೆ. ಹೊರಗಡೆ ಹೋದರೆ ಈ ಕೂಡ್ಲಿಗಿ ರಸ್ತೆ ಅಲ್ಲೆಲ್ಲ ನೋಡಿದ್ರೆ ಸ್ಮೆಲ್ ನಿಮ್ಗೆ ಜಾಸ್ತಿ ಆಗುತ್ತೆ. ಇಲ್ಲಿದ್ದ ಕಸ ಎಲ್ಲ ಹೋಗಿ ಅಲ್ಲಿ ರೋಡ್ ಸೈಡೇ ಹಾಕ್ತಾರೆ ಅವರು. ಮುಂದ್ಗಡೆ ಸರ್ ಪೆಟ್ರೋಲ್ ಬಂಕ್ ಇದೆ ಅಲ್ಲ, ಅಲ್ಲಿನ ಕಸದ ದುಂಡು. ಶಾಸಕರ ಗಮನಕ್ಕೆ ತಂದಿದ್ರೆ ಇದ್ರ ಬಗ್ಗೆ? ಇಲ್ಲ ಸರ್, ಅದಕ್ಕೆ ಅವರು ತಗೊಂಡಿಲ್ಲ ಸರ್. ಗಮನಕ್ಕೆ ಕೆಲವು ಸಾರಿ ಹೇಳಿದ್ದಾರೆ, ಬಟ್ ಅವರು ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಯಾಕೆನಾ ಆಮೇಲೆ ಸರಿ ಮಾಡ್ಬೇಕು ಸರ್. ಹೌದು ಸರ್, ನಾವಲ್ಲಿ ಲೀಡ್ ಕೊಟ್ಟು ಗೆಲ್ಸಿದ್ದೀವಿ. ಅವ್ರ ಶಾಸಕರು ಬೇಗ ಗಮನಕ್ಕೆ ತಗೊಂಡು ಅದು ಸರಿ ಮಾಡ್ಬೇಕು. ಅದು ತುಂಬ ಸ್ಮೆಲ್ ಸರ್. ಅದು UGD ಎಲ್ಲ ಸರಿ ಇದೆಯಾ? ಚರಂಡಿ ಸರಿ ಇದೆ ಸರ್. ಊರಲ್ಲೇನು ಸಮಸ್ಯೆ ಇಲ್ಲ ಸರ್. ರಸ್ತೆಗಳು ಕೆಲವು ಅಭಿವೃದ್ಧಿ ಆಗ್ತಾ ಇದ್ವು ಸರ್. ಈಗ ಪೆಂಡಿಂಗ್ ಇರೋವೆಲ್ಲವೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಸ್ತೆಗಳು ಹಳ್ಳಿಗಳಲ್ಲೂ ರಸ್ತೆ ಇಲ್ಲ, ಹಳ್ಳಿಗಳಲ್ಲೂ ರಸ್ತೆ ಚೆನ್ನಾಗಿ ಆಗ್ತದವು ಸರ್. ಎಲ್ಲ ರೋಡನ್ನು ಚೆನ್ನಾಗಿ ಆಗ್ತದವು. ಈಗ ಚೆನ್ನಾಗಿದೆ. ದೇವಸ್ಥಾನದ ಮೇಲ್ಛಾವಣಿ ಕೂಡ ಮೊನ್ನೆ ರೀಸೆಂಟಾಗಿ ಸರಿ ಮಾಡಿದ್ದಾರೆ ಸರ್. ಇದು ಮರಿಕುಟ್ರೇಶ್ವರ ಗುಡಿ ಅಂತಂದೇಳಿ ಚೆನ್ನಾಗಿದೆ ಸರ್. ಆ ಥರ ಏನು ಸಮಸ್ಯೆ ಇಲ್ಲ. ಇದು ಒಂದು ಯುವಕರಿಗೆ ಉದ್ಯೋಗ ಒಂದು ಕೊಡಿಸೋದು ಸಲುವಾಗಿ ಒಂದು ಉದ್ಯೋಗ ಮೇಳ ಮಾಡಿದ್ರೂ ಚೆನ್ನಾಗಾಗುತ್ತೆ ಸರ್. ಉದ್ಯೋಗ ಮೇಳ ಆಗ್ತಿರ್ಬೇಕು ಸರ್. ಅವಾಗ ಕೊಟ್ಟೂರಲ್ಲಿ ಆಗ್ತಾಯಿದ್ರೆ ಯುವಕರಿಗೆ ಅನುಕೂಲ ಆಗುತ್ತೆ. ತುಂಬ ಯುವಕರು ಈಗ ಖಾಲಿದ್ದಾರೆ ಮನೆಯಲ್ಲಿ. ವಿಧಾನಸಭಾ ಕ್ಷೇತ್ರ ಇದ್ದಾಗಕ್ಕೂ ಇವಾಗಕ್ಕೂ ಹೋಲಿಸಿದ್ರೆ ಕೊಟ್ಟೂರು ಅಭಿವೃದ್ಧಿ ಆಗಿದೆ ಅನಿಸುತ್ತೆ? ಕೊಟ್ಟೂರು ಈಗ ಇದರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದರಲ್ಲಿ ಯಾವ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ. ಅದಾಗಿ ಆಗಿದ್ದ ಅಭಿವೃದ್ಧಿ ಆಯ್ತಂದ್ರೆ ಅಗರ್ಬೊಮ್ಮನಹಳ್ಳಿ ಕ್ಷೇತ್ರದ ಒಂದು. ಹೌದಾ? ಹೆಂಗೆ ಸರ್ ಅದು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇರೋ JDS ಶಾಸಕರು ಅನುದಾನ ಇಲ್ಲ ಅಂತ ಬೇರೆಯವ್ರು ಹೇಳ್ತಾರೆ ಅಂತ ನೀವೇ ನೋಡ್ತಿರಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿಗಳಿಗೆ ದುಡ್ಡು 3-4 ತಿಂಗಳಿಂದ ಕೊಡ್ತಾ ಇಲ್ಲ. ಅಂಥದ್ರಾಗ ನಮ್ಮ ಶಾಸಕರ ಆ ಅನುದಾನ ಈ ಅನುದಾನ KKRDB ಯಾವ ತಂದು ಪ್ರತಿ ಹಳ್ಳಿಗೂ CC ರಸ್ತೆಗಳು, ರೋಡ್ಗಳು, ಡಾಂಬರೀಕರಣಗಳು, ಕುಡಿಯುವ ನೀರಿನ ಯೋಜನೆಗಳು ಎಲ್ಲ ಮಾಡ್ತಿದ್ದಾರೆ. ಅದ್ರಾಗ ನಮ್ಮ ಕೊಟ್ಟೂರಿನ ಹರ್ಷವರ್ಧನ್ ಅವರು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡ್ತಾ MLA ಅವರಿಗೆ ಒತ್ತು ಕೊಡೋಕೆ ಹೇಳ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅಗ್ರಿಬೊಮ್ಮನಹಳ್ಳಿ ರಾಜಕೀಯ ನೋಡಿದ್ರೆ ಬರೀ ಜಗಳನೇ ಕಾಣಿಸ್ತಿರುತ್ತೆ. ಭೀಮನಾಯಕ್ ಒಂದ್ಸಲ ತೊಡೆ ತಟ್ತಾರೆ, ನೇಮರಾಜ್ ನಾಯಕ್ ಒಂದ್ಸಲ ಎಲೆಕ್ಷನ್ ಟೈಮಲ್ಲಿ ಗಲಾಟೆ ಆಗಿತ್ತು, ದೊಡ್ಡ ವಿಷಯ ಆಗಿತ್ತು. ಏನೋ ಅಷ್ಟೊಂದು ವೈರತ್ವ ಇದೆಯಲ್ಲ ರಾಜಕೀಯದಲ್ಲಿ? ರಾಜಕೀಯ ವೈರತ್ವ ಅಂದ್ರೆ ಇದ್ದದ್ದ ಅದು. ಒಟ್ಟಿಗೆ ವೇದಿಕೆ ಮೇಲೆ ಬರ್ತಾರೆ ಇಬ್ರು. ಯಾರ್ಯಾರು? ನೇಮಿರಾಜ್ ನಾಯಕ್, ಭೀಮನಾಯಕ್ ಎಲ್ಲ ಈ ನಡುವೇನಿಲ್ಲ. ಬಂದಿಲ್ಲ. ವೈರತ್ವ ಹಂಗೆ ಇದೆ. ಬಟ್ ಅದು ಅಭಿವೃದ್ಧಿಗೆ ಮಾರಕ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ ಇವ್ರು ಮಾಡ್ತಾ ಇದಾರೆ. ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಕಾಂಗ್ರೆಸ್ MLA ಸೋತಿರ್ತಾರೆ, ಆದ್ರೂ ಸರ್ಕಾರಕ್ಕೆ ಅವರೇ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಏನೋ ಅನುದಾನ ಕೊಡಬೇಡಿ. ನಮ್ಮ ಶಾಸಕರಿಗೆ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ್ಯಾವ ಅನುದಾನ ತರ್ಬೇಕು ಅನ್ನೋದು ಒಂದು ಸ್ವಲ್ಪ ನಾಲೆಡ್ಜ್ ಐತೆ ಅವ್ರಿಗೆ. ಒಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಅವು ಇವು ಕಾಮಗಾರಿಗಳು ಈಗ ನೋಡ್ತಾ ಇದ್ರಲ್ಲ, ಎಲ್ಲ ಸುತ್ತ ಹಳ್ಳಿ, ಯಾವ ಹಳ್ಳಿಗಾರ ಬರ್ರಿ CC ರಸ್ತೆಗಳು. ಈಗ ಒಂದು ಬಿಫೋರ್ ಒಂದು 15 ದಿವಸ ಮುಂಚೆ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲ ಶಂಕುಸ್ಥಾಪನೆ ಮಾಡಿ ಬಂದಾರೆ ಅಭಿವೃದ್ಧಿ ಕಾರ್ಯಗಳಿಗೆ. ಒಟ್ಟಿನಲ್ಲಿ ಏನೋ ಬದಲಾವಣೆ ತರ್ತಿದ್ದಾರೆ ನೇಮರಾಜ್ ನಾಯಕ್ ಅನ್ನೋ. ಐತೆ ಮುಖ್ಯವಾಗಿ ಏನಾಗ್ಬೇಕು ಸರ್? ಇದೊಂದು ಆಗ್ಬಿಡ್ಬೇಕಪ್ಪ ಅಂದ್ರೆ ಏನು? ಅಲ್ಲ, ಈಗ ನಮ್ಮೂರಿಗೆ ಮೇನ್ ಅಂದ್ರೆ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ಕೊರತೆ ಐತಿ. ತಾಲೂಕು ಆಫೀಸ್ ಆಗಿಲ್ಲ. ತಾಲೂಕಾಗಿ ಈಗ 7-8 ವರ್ಷ ಆಯ್ತು. ಇನ್ನೂ ಒಂದು ಆಫೀಸ್ಗಳು ಇನ್ನೂ ಆಗಿಲ್ಲ. ತಾಲೂಕ್ ಪಂಚಾಯತಿ ತಾಲೂಕು ಆಫೀಸ್ ಬಿಟ್ಟರೆ ಇನ್ನೂ 32 ಇಲಾಖೆಗಳು ಬರೋದವು. ಅವನ್ನ ಇಷ್ಟ ಶೀಘ್ರದಲ್ಲಿ ತರ್ತಾರಂತ ನಮಗೆ ಭರವಸೆ ಐತಿ. ಕಾಂಟ್ರಾಕ್ಟರ್ ಅಂದ್ರೆ ಫಸ್ಟ್ ಕ್ವಶನ್ ಕಮಿಷನ್ ಇದೆಯಾ? ಕಮಿಷನ್ ಎಲ್ಲ ಇದೆ ರೀ. ಶಾಸಕರಿಗೆ ಎಷ್ಟು %? ಇಲ್ಲ ರೀ, ಯಾವ್ದು ಏನಿಲ್ಲ. ಅಲ್ಲ, ಈ ಶಾಸಕರಿಗೆ ಅಥವಾ ಮೊದಲು? ಇಲ್ಲ ರೀ, ಮೊದಲು ಬಂದ್ಬಿಟ್ಟು ಬರೀ ಆಶ್ವಾಸನೆಗಳು ಆಗ್ತಿದ್ವು. ಏನಾಗುತ್ತೆ, ಯಾವುದೇ ಕೆಲಸ ಆಗ್ತಿದ್ದಿಲ್ಲ. ಬರೀ ಏನು ನಾವು ಯಾರ ಕಾಂಟ್ರಾಕ್ಟರ್ ಹೋದ್ರು ಕೂಡ ಹ್ಞೂ ಅಂತ ಹೇಳಿದ್ರೆ ಯಾವುದೂ ಕೆಲಸ ಮಾಡಿಸ್ತಿದ್ದಿಲ್ಲ. ಇವ್ರು ಹೆಂಗಿಲ್ಲ, ಮೊನ್ನೆ ನಾವು ಹೋಗಿದ್ವಿ. ನಮ್ಮದು ಕೊಟ್ಟೂರು ಸಬ್ ಡಿವಿಷನ್ ಆದಮೇಲೆ ಕೋಗಳಿ, ಆಲೂರು, ಅಂಬಳಿ ಪಂಚಾಯತಿನ ಅದನ್ನ ಕೊಟ್ಟೂರು ಸೇರಿಸ್ಬೇಕಂತ ಒಂದು ಮನವಿ ಕೊಟ್ಟಿದ್ವಿ. ಅವ್ರು ಇಮಿಡಿಯೇಟಾಗಿ MD ಒಂದು ಲೆಟರ್ ಬರ್ಕೊಟ್ರು ನಮಗೆ. ಕುದಿದ್ಬಿಟ್ಟು ಅವ್ರು ಕರೆಸ್ಬಿಟ್ಟು ನೈಟ್ 8 ಗಂಟೆ ಆದರೂ ಕುಂದ್ಬಿಟ್ಟು ಲೆಟರ್ ತೊಗೊಂಡು MD ಲೆಟರ್ ಮಾಡಿಸಿ ನಮಗೆ ಲೆಟರ್ ಕೊಟ್ಟಿದ್ದಾರೆ ಅವರು. ಈಗ ಶಾಸಕರು ಲಂಚ ಮುಟ್ಟಲ್ಲ, ಓಕೆ. ಅಧಿಕಾರಿಗಳು ಹಂಗೇನಾ? ಅಧಿಕಾರಿಗಳು ಅಂದರೆ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಅದನ್ನ ಹೇಳೋಕ್ಕಾಗೋದಿಲ್ಲ. ಅದು ನಡೀತಾರೆ. ಯಾವುದು ಫುಲ್ ಕ್ಲೀನ್ ಆಗೋಕ್ಕಾಗಲ್ಲ ಸರ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೂ ಇದ್ದಿದ್ದರಲ್ಲಿ ಬೊಮ್ಮನಹಳ್ಳಿ ಅವ್ರಿಗೆ ಹಳೆ MLA ಅವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ, ಚೆನ್ನಾಗಿದೆ. ಯಾಕಂದರೆ ಇವ್ರು ಆ ಥರ ಏನೂ ಕೇಳ್ತಾ ಇಲ್ಲ. ಎಲ್ಲ ಕರೆಕ್ಟಾಗಿ ಕೆಲಸ ಫಸ್ಟ್ ಆಗಬೇಕು, ಕ್ಲೀನಾಗಿ ಆಗಬೇಕು ಮಾಡಿದ. ಆ್ಯಕ್ಚುಲಿ ನೋಡಿರಿ, ಈಗ 10 ವರ್ಷ ಆಯಿತು ಕೊಟ್ಟೂರು ಟು ಆಲೂರು ರೋಡು ಎಷ್ಟು ಕೆಟ್ಟದಾಗಿದೆ. ಮೊನ್ನೆ ಒಂದು ರಿಕ್ವೆಸ್ಟ್ ಕೊಟ್ಟಿಗೆ, ಈಗ ಆಲ್ರೆಡಿ ರೋಡ್ ಆಗ್ತಾ ಇದೆ. ಸೊ ಸುಮ್ಮನೆ ಕೊಟ್ಟೂರು ಸರೌಂಡಿಂಗ್ ಯಾವುದೇ ರೋಡ್ ನೋಡ್ಕೊಡ್ರಿ. ಎಲ್ಲ ಅಭಿವೃದ್ಧಿ ಅಂದರೆ ಆ ಥರ. ಯಾಕಂದರೆ ಅಧಿಕಾರ ಇಲ್ಲ,
MLA ಆಗಿದ್ದಾರೆ ಅಷ್ಟೇ ಅವರು, ಸರ್ಕಾರ ಇವ್ರದ್ದಿಲ್ಲ. ಆದ್ರೂ ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷ ಅವರು ಅಧಿಕಾರದಾಗ ಇದ್ದರೂ ಕೂಡ ಅವ್ರು ಏನೂ ಮಾಡಿಲ್ಲ. 5 ವರ್ಷ ಅವ್ರು ಸರ್ಕಾರ ಇದ್ದರೂ ಕೂಡ ನಾಳೆ ಲಾಸ್ಟ್ ಟೈಮಲ್ಲಿ ಮಾಜಿ MLA ಅವ್ರು ಏನೂ ಮಾಡೋಕ್ಕಾಗಿಲ್ಲ. ನಮ್ಮ ಕಡೆ ವಿಸಿಟು ಕೂಡ ಕೊಟ್ಟಿಲ್ಲ. ನಾವು ಸರ್ತಿ ಅವ್ರ ಹತ್ರ ರಿಕ್ವೆಸ್ಟ್ ಕೊಟ್ಟರು ಭರವಸೆ ಅಷ್ಟೇ, ಅವ್ರದ್ದು ಏನೇನು ಆಗಿಲ್ಲ. ಇವತ್ತು ಭರವಸೆ ಜೊತೆ ಫಸ್ಟ್ ಕೆಲಸ ಇವ್ರದ್ದು ಆ ಥರ ಸಿಗ್ತಾರೆ ಎಲ್ಲರಿಗೂ ಸರ್. ನಾವು ನಾರ್ಮಲಿ ಪರ್ಸನ್ ಹೋದ್ರು ಕೂಡ ಸಿಕ್ಕಿದ್ದಾರೆ ಸರ್ ನಮ್ಮ ಹತ್ರ. ಇಲ್ಲ ಅಗ್ರಿಬೊಮ್ಮನಳ್ಳಿಯಲ್ಲೇ ಕೂತಿರ್ತಾರೆ, ಎಲ್ಲ ಕಡೆಗೂ ಬಂದಿದ್ದಾರೆ ಸರ್. ಮೊನ್ನೆ ಕೂಡ ಅಲ್ಬೂರು ಕೂಡ ಬಂದು ಹೋಗಿದ್ದಾರೆ ಅವರು. ಹಂಗೇನಿಲ್ಲ, ಎಲ್ಲರ ಹತ್ರ ಯಾರೇ ಹೋದ್ರೂ ಮುಕ್ತವಾಗಿ ಮಾತಾಡ್ಸ್ತಾರೆ ಅವ್ರು. ಹಂಗಾಗಿ ಇದು ಒಳ್ಳೆ ಇದಿದೆ ಸರ್, ಹೆಸರಿದೆ ಅವ್ರದ್ದು, ಮಾಡ್ಬೋದು. ನಿಮ್ಮ ಪ್ರಕಾರ ಏನಾಗಬೇಕು ಸರ್ ಅಗ್ರಿಬೊಮ್ಮನಳ್ಳಿ? ಅಗ್ರಿಬೊಮ್ಮನಳ್ಳಿ ಆಲ್ರೆಡಿ ಅಭಿವೃದ್ಧಿ ಒಂದು ಕಡೆಗೆ ಹೋಗ್ತಾ ಇದೆ. ಈಗ ಶಿಕ್ಷಣದಲ್ಲಿಯೂ ಅಭಿವೃದ್ಧಿ ಆಗಬೇಕಾಗಿದೆ. ಅಗ್ರಿಬೊಮ್ಮನಳ್ಳಿ ಶಿಕ್ಷಣ ಕಡಿಮೆ ಇದೆ, ಸ್ವಲ್ಪ ಶಿಕ್ಷಣ ಇದರಲ್ಲಿ ಕಡಿಮೆ ಇದೆ. ಅದು ಬಿಟ್ಟರೆ ರೋಡ್ಗಳಾಗಲಿ ಇದರಾಗಲಿ ಅಭಿವೃದ್ಧಿ ಆಗ್ತಾ ಇದೆ. ಏನೋ ಸಾರ್ವಜನಿಕ ಆಸ್ಪತ್ರೆ ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ. ಎಷ್ಟು ಬೆಡ್ ಹಾಸ್ಪಿಟ್ಲ್ ಇದೆ ಇಲ್ಲಿ? ಇಲ್ಲಿ 20 ಬೆಡ್ ಇರೋದು, ಇನ್ನು 100 ಬೆಡ್ಡಿಗೆ ಇದು ಮಾಡಿದ್ದಾರೆ ಶಾಸಕರು. ಆಗಬೇಕಾಗಿದೆ. ಇನ್ನು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗ್ತಿದೆ ಸರ್. ಈಗ ಅದನ್ನು ಆಲ್ರೆಡಿ ತಗೊಂಡಿದ್ದಾರೆ ಅಭಿವೃದ್ಧಿಗೋಸ್ಕರ. ಅದಕ್ಕೂ ಆಲ್ರೆಡಿ ಇದನ್ನು ಸ್ಯಾಂಕ್ಷನ್ ಆಗಿದೆ ಅಮೌಂಟು. ಈಗ ಅದನ್ನು ರೆಡಿ ಮಾಡಬೇಕಿನ್ನ. ಮುಖ್ಯವಾಗಿ ಏನೋ ಒಂದು ಸರಿ ಆಗಬೇಕು ಇದಾದರೆ ಅಗ್ರಿಬೊಮ್ಮನಳ್ಳಿ. ಯಾಕಂದರೆ ಅಲ್ಲೊಬ್ಬರು ಮಾತಾಡ್ತಾ ಹೇಳೋರು ಡಿಗ್ರಿ ಕಾಲೇಜ್ ಇಲ್ಲ ತಾಲೂಕಾಗ, ಇನ್ನೊಬ್ಬರು ಹೇಳಿದ್ರು ತಾಲೂಕು ಆಫೀಸ್ ಇಲ್ಲ ಅಂತ. ಏನಾಗಬೇಕು ಸರ್? ಈಗ ಮುಖ್ಯವಾಗಿ ನಿಮಗಾದ್ರೆ ಶಿಕ್ಷಣ ಕಡೆಗೆ ಮಕ್ಕಳಿಗೆ ಶಿಕ್ಷಣ ಇದಾಗಿದ್ರೆ ಡಿಗ್ರಿ ಕಾಲೇಜ್ ಒಂದಾದರೆ ಅದು ಒಂದು ಒಳ್ಳೆ ಇದಾಗುತ್ತೆ. ಈಗ ಮೇನ್ ಅದು ಅಭಿವೃದ್ಧಿ ಆದರೆ ಶಿಕ್ಷಣ ಹೆಂಗೆ ಅಭಿವೃದ್ಧಿ ಆಗುತ್ತೆ ಅದ್ರ ಪರವಾಗಿ ಬೇರೆ ಆಫೀಸ್ಗಳೂ ಅಭಿವೃದ್ಧಿ ಆಗ್ತವೆ. ಫಸ್ಟ್ ಶಿಕ್ಷಣ ಮೇನ್ ಶಿಕ್ಷಣ ಅಲ್ಲ, ಅದು ಆಗಬೇಕು. ಶಿಕ್ಷಣ, ಕುಡಿಯೋ ನೀರೆಲ್ಲ ಕರೆಕ್ಟ್ ಇದೆ ಇಲ್ಲಿ? ಕುಡಿಯೋ ನೀರು ಸರಬರಾಜೆಲ್ಲ ಕರೆಕ್ಟ್ ಆಗ್ತಾ ಇದೆ, ಹಂಗೇನೆ ಪ್ರಾಬ್ಲಮ್ ಇಲ್ಲ. ಮೊದಲಿಕ್ಕಿಂತ ಈಗ ಬೆಟ್ರ್ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬೇಕಾದಂಥ ಸೌಲಭ್ಯಗಳು ಇದಾವ ಹೇಗೆ ಸರ್? ಮಾಡಿದ್ದಾರೆ, ಮತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಎಲೆಕ್ಟ್ರಾನಿಕಲ್ ಗಾಡಿ ಬರ್ತವೆ, ಅವನು ಮಾಡಿಕೊಡ್ತಂತ. ಮೊನ್ನೆ ಬೊಮ್ಮನಹಳ್ಳಿಯಲ್ಲಿ ಫಂಕ್ಷನ್ ಇತ್ತು ಸರ್, ನಮ್ಮ ಬೀದಿ ವ್ಯಾಪಾರದ ಫಂಕ್ಷನ್ ಇಟ್ಟಿದ್ರು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ. ದಿನಾಚರಣೆ, ರೈತರ ಬೀದಿ ವ್ಯಾಪಾರಸ್ಥರ ದಿನಾಚರಣೆ ಇತ್ತು. ಅದರಲ್ಲಿ ಮಾಡಿಕೊಡ್ತಂತ ಹೇಳಿದ್ರು ಸರ್. ಎಲ್ಲ ಎಲೆಕ್ಟ್ರಾನಿಕ್ ಗಾಡಿದು ನಮ್ಮ ನಮ್ಮ ಕ್ಷೇತ್ರ ತುಂಬ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಗಾಡಿ ವ್ಯವಸ್ಥೆ ಮಾಡೋಣ ಬೀದಿ ವ್ಯಾಪಾರಿಗಳಿಗೆ ಅಂತ ಹೇಳಿದ್ರು ಸರ್. ಮತ್ತು ಹಿಂದೆ MLA ಆದಾಗ ನಮ್ಮ 101 ಎಕರೆ ಜಮೀನು ನೋಟಿಫಿಕೇಷನ್ ಆಗಿತ್ತು ಸರ್. ವಸತಿ ಸಚಿವರಾದ ಸೋಮಣ್ಣನವ್ರ ಹತ್ರ ಇವರು ಹೊರನಾಟ ಇಟ್ಕೊಂಡು ಭಾಳ ಇದನ್ನು ಮಾಡಿ ಇಲ್ಲಿಂದ ಒಂದು ಟೀಮ್ ಹೋಗಿತ್ತು ಸರ್. ಒಂದು 101 ಎಕರೆ ಭೂಮಿ ಕಳ್ಕೊಂಡವ್ರು ಎಲ್ಲರೂ ಟೀಮ್ ಹೋಗಿತ್ತು. ಆ ಟೀಮ್ನೊಂದಿಗೆ ಹೋಗಿ ಸರ್ ಟೇಬಲ್ ಟು ಟೇಬಲ್ ಅಡ್ಡಾಡಿ ಅದು 101 ಎಕರೆ ಜಮೀನನ್ನು ಕೆ ನೇಮರಾಜ್ ನಾಯ್ಕ ಸರ್ ಅವರು ಅವತ್ತು 101 ಎಕರೆ ಉಳಿಸ್ಕೊಟ್ಟದ್ದು ಈಗ ಕೋಟಿಗಟ್ಟಲೆ ಆಗಿದೆ ಸರ್. ಸೈಟ್ ಆಗಿದ್ದಾವೆ ಎಲ್ಲವೂ ಕೂಡ ಆಗ್ತಾ. ಅದು ಒಂದು ಒಳ್ಳೆ ಕೆಲಸ. ನಂದು ಕೂಡ ಆದರೆ 1 ಎಕರೆ ಇದೆ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್? ನಾನು 28 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹೆಚ್ಚು ಕಡಿಮೆ ವಿಧಾನಸಭಾ ಕ್ಷೇತ್ರ ಆದಮೇಲೆ ಅಥವಾ ಇಲ್ಲಿ ವಿಧಾನಸಭಾ ಕ್ಷೇತ್ರ ಆದ್ಮೇಲೆ 4 MLA ಬಂದರು. ಅಂದರೆ ನೇಮರಾಜ್ ನಾಯ್ಕ ಒಂದ್ಸಲ 2008ರಲ್ಲಿ ಗೆದ್ದರು, ಆಮೇಲೆ ಭೀಮಾ ನಾಯ್ಕ 2 ಸಲ. ಅವಾಗ ಯಾವಾಗಿಂದಲೂ ನೀವು ಕೇಳಿಲ್ವಾ ಯಾರನ್ನೂ? ಸರ್ ನಮ್ಮ ವರ್ಷ ಬೇಕಾಯ್ತಾ ನಿಮ್ಗೊಂದು ಚೂರು ಮಾಡಿಕೊಡೋಕ್ಕೆ? ಹ್ಞೂ ಸರ್, ನಮ್ಮ ಬೀದಿ ವ್ಯಾಪಾರಿಗಳು ಹಿಂದಿನ MLA ನಾನು ಪರ ಇರೋದೇ ಬೇಡ ಸರ್. ಯಾಕಂದ್ರೆ ನಾನು ಕೂಡ JDSನಾಗ MLA ಜೊತೆಗೆ ವರ್ಕ್ ಮಾಡಿದ್ದೀನಿ. ಹಂಗಾಗಿ ಪರ ಇರೋದೇ ಯಾರಿಗೂ ಬೇಡ. ಈ ನಮಗೆ ಓಲ್ಡ್ ಹಿಂದಿನ MLAಗಿಂತ ಈ MLA ಉತ್ತಮ ಸ್ಪಂದನೆ ಇದ್ದಾರೆ. ಅಲ್ಲ, ನಾನು MLA ಯಾರು ಇರಲಿ, ಪಕ್ಷ ಯಾರು ಇರಲಿ, ಒಟ್ಟಿನಲ್ಲಿ ನೀವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೂರು ಕಲ್ಪಿಸ್ಕೊಡೋದು, ಅವ್ರು ಬಿಸಿಲು ಅಥವಾ ಮಳೆಯಿಂದ ಆ ಥರದ್ದು ಏನು ಸೌಲಭ್ಯಗಳಾಗಿರಲಿ ಸರ್? ಸಂತೆ ಮಾರ್ಕೆಟ್ ಮಾಡಿಕೊಡ್ತಂತ ಸರ್ ಹೇಳಿದ್ದಾರೆ ಸರ್. ಮೊನ್ನೆ ಸತಿ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಮಾಡಿಕೊಡ್ತಂತ. ಜಾಗ ನೋಡ್ತಾ ಇದ್ದಾರೆ ಸರ್, ಪರಿಶೀಲನೆ ಮಾಡ್ತಂತ ಹೇಳ್ತಾ ಇದ್ದಾರೆ. ಒಂದು ಇಲ್ಲಿ ಉತ್ತಮವಾದ ಸಂತೆ ಮಾರ್ಕೆಟ್ ಬೇಕಂತ ನನ್ನದು ಕೂಡ ಅನಿಸಿಕೆ ಇದೆ ಸರ್. ಯಾಕಂದರೆ ಇದು ತೇರ್ಬೈಲಿನಲ್ಲಿ ಮಾಡ್ತಾಯಿದ್ದೀವಿ ಸರ್ ಆಲ್ರೆಡಿ. ಈಗ ಕೊಟ್ರೇಶ್ವರ ತೇರ್ಬೈಲಿನಲ್ಲಿ ಅದು ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಐತಿ. ಮುಂದೆ ತೇರ್ಬೈಲಿಂದ ಅವರು ಏನಾದ್ರು ವ್ಯತ್ಯಾಸಗಳಾದರೆ ಮತ್ತೆ ನಮಗೆ ಸಂತೆ ಮಾರ್ಕೆಟ್ ಇಲ್ದಂಗೆ ಆಗುತ್ತೆ. ಅದನ್ನೊಂದು ಮಾಡಿಕೊಡ್ತಂತ ಹೇಳಿದೆ ಸರ್ MLA ಸರ್. ಒಳ್ಳೆ ಉತ್ತಮ ಕೆಲಸ ಆಗ್ತಾಯಿದ್ದೀವಿ ರೀ. MLA ಸರ್ ಬಂದಾಗಿಂದ ಉತ್ತಮ ಕೆಲಸ ಆಗ್ತಾಯಿದ್ದಾವೆ. ಯಾಕಂದ್ರೆ ಸಿರಿಬಿ ರೋಡ್ ಆಗ್ತಾಯಿದೆ. ಗಜಾಪುರ ರೋಡು ಈಗ ಒಂದು 10-15 ವರ್ಷದ ಹಿಂದಿಂದಲೂ ಆಗಿದ್ದಿಲ್ಲ. ಅದು ಗಜಾಪುರ ಕೂಡ್ಲಿಗಿ ರೋಡು ಆಗ್ತಾಯಿದೆ. ಆಮೇಲೆ ಓಣಿಗಳಿಗೆಲ್ಲ ಚರಂಡಿಗಳು, ರೋಡ್ಗಳು, ಸಿಮೆಂಟ್ ರೋಡ್ಗಳು, ಆಮೇಲೆ ನೀರಿಂದು ಬೊಮ್ಮನಹಳ್ಳಿನೇ ಬೇರೆ, ಕೊಟ್ಟೂರೇ ಬೇರೆ, ಕೂಡ್ಲಿಗಿನೇ ಬೇರೆ ಅಂತ ಅದು ಒಂದು ಮಾಡ್ತಾಯಿದ್ದಾರೆ. 3ಕ್ಕೂ ಒಂದೇ ಇತ್ತು. ಅದು ಕೂಡ ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಒಳ್ಳೆಯ ಸ್ಪಂದನೆ. ಆಮೇಲೆ ಕೊಟ್ರೇಶ್ವರಂದು ದೇವಸ್ಥಾನದ ಮುಂದ್ಗಡೆ ಬಲಗಡೆಗೆ ಶೆಡ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನೆರಳಿಗೋಸ್ಕರಾಗಿ ಶೆಡ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು ಆಗ್ತಾಯಿದೆ ಆಲ್ರೆಡಿ ಕೆಲಸ. ಅದೊಂದಿದೆ. ತೇರ್ಬೈಲಿ ಸಿಮೆಂಟ್ ರೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.